ಗೊತ್ತಿಲ್ಲ, ಚೆನ್ನಾಗಿ ಕುಂದಿದ್ದೀವಿ ಹೇಳ್ಬೋದು. ಚಿರಿ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಿಲ್ವರ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಕಾಲೇಜಲ್ಲಿ ನಾವು ಅಟೆಂಡ್ ಮಾಡುವಂಥ ಕೊನೆಯ ಫಂಕ್ಷನ್ ಇದು. ನಮ್ಮ ಫೇರ್ವೆಲ್ ಪಾರ್ಟಿ ನಡೀತಾ ಇದೆ. ನಾವೆಲ್ಲ ಹೋಗ್ತಾಯಿದ್ದೀವಿ ಅಟೆಂಡ್ ಮಾಡೋದಕ್ಕೆ. ಸೊ ನಾವೆಲ್ಲ ಗರ್ಲ್ಸ್ ಎಲ್ಲ ಸ್ಯಾರಿ ಹಾಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಆ್ಯಂಡ್ ಲಾಸ್ಟ್ ಟೈಮ್ ನಾವು ಸ್ಯಾರಿ ಹಾಕೋಬೇಕಾದ್ರೆ ನಾನು ಚೆರಿಗೆ ಪ್ರಾಮಿಸ್ ಮಾಡಿದ್ದೆ ನಾನೇ ಹಾಕ್ಕೊಡ್ತೀನಿ ಅಂತ. ಹಾಗೆ ಹಾಕ್ಕೊಡ್ತೀನಿ ಅಂತ ಹೇಳಿ 2 hours ವೇಸ್ಟ್ ಮಾಡಿ ಕೊನೆಗೂ ಹಾಕೋಕ್ಕಾಗದೆ ಕೆಳಗಡೆ ಮನೆ ಆಂಟಿ ಕರೆದು ಹಾಕ್ಸ್ಕೊಂಡಿದ್ವಿ. ಸೊ ಈ ಸಲ ರಿಸ್ಕೇ ಬೇಡ ಅಂದ್ಬಿಟ್ಟು ಇಲ್ಲೇ ಚೆರಿ ರಿಲೇಟಿವ್ಸ್ ಒಬ್ರು ಇದ್ದಾರೆ, ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಸ್ಯಾರಿ ಹಾಕ್ಸ್ಕೊಂಡು ಹೋಗೋಣ ಅಂತ ಇದ್ದೀವಿ. ಆ್ಯಂಡ್ ಕೊನೆಯ ಫಂಕ್ಷನ್ ತುಂಬ ಬೇಜಾರಾಗ್ತಾಯಿದೆ. ಹೇಗೋಯ್ತು 5 ವರ್ಷ ಅನ್ನೋದೇ ಗೊತ್ತಾಗಲಿಲ್ಲ ನಮಗೆ. ನಾವು ಇಟ್ಸ್ ಟೈಮ್ ಟು ಸೇ ಬಾಯ್. ಬೇಜಾರಾಗ್ತಿದೆ ಗೈಸ್. ನಾನು ಏನಾಯಿತು ಅಂದರೆ, ನಾವು ಒಬ್ಬರು ಟೈಲರ್ಗೆ ಕೊಟ್ಟಿದ್ವಿ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ. ಅವ್ರು ಏನು ಮಾಡಿದ್ದಾರೆ ಅಂದರೆ, ನಾವು ಇಲ್ಲೇ ಡಿಸೈನ್ ಮಾಡ್ಕೊಬಿಟ್ಟು ಆಂಟಿರು ಕೊಲೆ ಹೆಂಗೆ ಹೊಲ್ದಿದ್ದಾರೆ ಗೈಸ್. ನೋಡಿ ಎಷ್ಟು ಬೇಜಾರಾಯ್ತು ಅಂದರೆ, ಇಲ್ಲಿ ಅವ್ರಿಗೆ ಬೈದು ಯೂಸ್ ಇಲ್ಲ. ಜಗಳ ಅಂತೂ ಮಾಡಿದ್ದೀವಿ, ಬಟ್ ಬೈದು ಯೂಸ್ ಇಲ್ಲ. ಈಗೇನು ಮಾಡೋದು, ನಾವು ಸ್ಯಾರಿ ಹಾಕೊಳ್ಳೋಣ ಅಂತ ಡಿಸೈಡ್ ಆಗಿಬಿಟ್ಟು ಬೇರೆ ಆಲ್ಟರ್ನೇಟಿವ್ ಡ್ರೆಸ್ನ ಓಡಿಕೊಂಡಿರಲಿಲ್ಲ. ಏನು ಮಾಡೋದು ಅಂತ ಗೊತ್ತಾಗದೆ ಇನ್ನೇನು ಮಾಡೋದು, ಅದನ್ನೇ ಹಾಕೊಂಡು ಹೋಗೋಣ ಅಂದ್ಬಿಟ್ಟು ಒಲ್ಲದ ಮನಸ್ಸಿನಲ್ಲಿ ಅದನ್ನೇ ಹಾಕೊಂಡು ಹೋಗ್ತಾ ಇದ್ದೀವಿ. ಗೈಸ್ ಫೈನಲಿ ರೆಡಿಯಾಗಿ ಹೊರಟಿದ್ದೀವಿ. ಅಂದರೆ ಅವ್ರ ಮನೆಗೇನು ಹೋಗಲಿಲ್ಲ, ಇಲ್ಲೇ ನಮ್ಮ ಕೆಳಗಡೆ ಮನೆ ಆಂಟಿ ಕೈಲೇ ಕರೆಸ್ಕೊಂಡು ಸ್ಯಾರಿ ಹಾಕ್ಸ್ಕೊಂಡಿದ್ವಿ. ಸೊ ಇವಾಗ ಹೊರಟಿದ್ದೀವಿ. 11 ಗಂಟೆ ಫಂಕ್ಷನ್ ಇರೋದು, 11:45 ಮನೆಯಲ್ಲೇ ಇದ್ದೀವಿ. ಇವಾಗ ಹೋಗಿ ಫೋಟೋ ತೊಗೊಂಡು ಆಮೇಲೆ ಫಂಕ್ಷನ್ನ ಊಟ ಟೈಮ್ಗೆ ಹೋಗ್ತೀವಿ ಗೈಸ್. ಲೆಟ್ಸ್ ಗೋ. ಗೈಸ್ ಹೊರಟಿದ್ದೀವಿ ಈಗ ಮನೆಯಿಂದ. ಅಲ್ಲಿ ಸರಿ ಗಾಡಿ ಓಡಿಸ್ತಾ ಇದ್ದಾಳೆ. ನಾನು ಸ್ಯಾರಿ ಹಾಕೊಂಡು ಈ ಥರ ಕೂತಿದ್ದೀನಲ್ಲ, ಫುಲ್ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿದೆ. ಹೊರಟಿದ್ದೀವಿ. ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆಯಂತೆ. ಸೊ ಅಲ್ಲೋಗಿ ಗೈಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಆಡಿಟೋರಿಯಮಲ್ಲಿದ್ದೀವಿ. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಗೈಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಬಿಟ್ಟಿದೆ, ಓಡ್ತಾ ಇದೀವಿ, ಕುಣಿಬೇಕು ನಾವೀಗ. ಯಾರ್ದು ರೋಸ್ ಇಸ್ಕೊಬಿಟ್ಟಿದ್ದೀನಿ ಗೈಸ್. ಯಾರು ಅಂತ ಗೊತ್ತಿಲ್ಲ, ಅವ್ರು ಬಂದು ಕೇಳ್ದಾಗ ಕೊಡ್ತೀನಿ ಗೈಸ್. ಏನು ಹೇಳೋದಪ್ಪ ಇದಕ್ಕೆ. ನಡೀರಿ ಗೈಸ್, ಹೋಗಿ ಕುಣಿಬೇಕು. ಲಾಸ್ಟ್ ಡ್ಯಾನ್ಸ್ ಕಾಲೇಜಲ್ಲಿ. ಹಾಂ ಬಾರ ಹಿಂಗೆ ಗೈಸ್, ಲಾಸ್ಟ್ ಡ್ಯಾನ್ಸು ಕಾಲೇಜಲ್ಲಿ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ.
ಫೈನಲಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಅವಸ್ಥೆ ನೋಡಿದ್ರೇ ಹೇಳ್ಬೋದು, ಚಿರಿ ಏನಾಯಿತು, ನಮ್ಮ ಅವಸ್ಥೆ ನೋಡಿದ್ರೇ ಹೇಳ್ಬೋದು ಹೆಂಗಾಗಿದ್ದೀವಿ, ಎಷ್ಟು ಮಟ್ಟಕ್ಕೆ ಕುಂದಿದ್ದೀವಿ ಅಂತ. ಲಾಸ್ಟ್ ಫಂಕ್ಷನು ಈ ಥರ ಮುಗಿಸಿದ್ದೀವಿ. ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಬೇಜಾರು ಕೂಡ ಆಗ್ತಿದೆ. ನಾವೀಗ ಫಂಕ್ಷನ್ ಎಲ್ಲ ಮುಗಿಸ್ಕೊಬಂದು ಕಬ್ಬನಲ್ಲಿ ಕುಡಿಯೋಕ್ಕೆ ಬಂದಿದ್ದೀವಿ. ತುಂಬ ದಾವಾಗ್ಬಿಟ್ಟಿದೆ ಗೈಸ್, ಅದಕ್ಕೋಸ್ಕರ ಗೈಸ್ ಫೈನಲಿ ಇವಾಗ ಮನೆಗೆ ಬಂದಿದ್ದೀವಿ. ನಡೆಯೋಕ್ಕಾಗ್ತಿಲ್ಲ, ನಮ್ಮ ಸ್ಲಿಪ್ಪರ್ಸ್ನ ಕೈಯಲ್ಲಿ ಇಟ್ಕೊಂಡು ಹತ್ತುತ್ತಾ ಇದ್ದೀವಿ. ಸುಸ್ತಾಗ್ಬಿಟ್ಟಿದ್ದೀವಿ ಗೈಸ್. ಕೊನೆ ಫಂಕ್ಷನು ಚೆನ್ನಾಗಿ ಕುಂದಿದ್ದೀವಿ. ಇವಾಗ ನಾವು ಕಾಲೇಜಿಂದ ಬಂದು ಬರೀ ಡ್ರೆಸ್ ಚೇಂಜ್ ಮಾಡಿಕೊಂಡು ಊರಿಗೆ ಹೋಗ್ತಾಯಿದ್ದೀವಿ. ಯಾಕಂದರೆ ಈಗ ನಾಡಿದ್ದು ಲೀಗಲ್ ಕ್ಯಾಂಪ್ ಇದೆ. ಸೊ ಆವಾಗಿಂದ ಬಂದಾದಮೇಲೆ ಈಗ ಟೈಮ್ ಟೇಬಲ್ ಬಂದಾದ್ರಿಂದ ಮತ್ತೆ ನಾವಿನ್ನು ಊರಿಗೆ ಹೋಗೋಕ್ಕಾಗಲ್ಲ. ಸೊ ಇವಾಗ ಊರಿಗೆ ಹೋಗಿದ್ದು ಬಂದ್ಬಿಡೋಣ, ಆಮೇಲೆ ಎಕ್ಸಾಮ್ ಮುಗಿದ್ಮೇಲೆ ಹೋಗೋಣ ಅಂದ್ಬಿಟ್ಟು. ಸೊ ಇವತ್ತು ಹೋಗಿ ನಾಳೆ ಸಂಜೆ ರಿಟರ್ನ್ ಬರ್ತೀವಿ ಅಷ್ಟೇ. ಚೆರಿ ನನ್ನ KRS ತನಕ ಡ್ರಾಪ್ ಮಾಡ್ತಾರಂತೆ, ಅಲ್ಲಿಂದ ನನ್ನ ಪಪ್ಪ ಪಿಕ್ ಮಾಡ್ತಾರೆ. ಸೊ ಇವಾಗ ಊರಿಗೆ ಹೋಗ್ತಾಯಿದ್ದೀವಿ. ನಾಳೆ ಊರಲ್ಲಿರೋ ವ್ಲಾಗ್ ಬರುತ್ತೆ. ಸೊ ಅಲ್ಲಿ ತನಕ ವೇಟ್ ಮಾಡ್ತೀರಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಗಾಯ್ಸ್ ಹೋಗ್ಬೇಡಿ, ಒಂದು ನಿಮಿಷ ಇರಿ. ನಾವು ಊರಿಗೆ ಹೋಗ್ತೀವಿ ಅಂತ ಹೊರಟವರು ಏನೋ ನಾನು ಹೇಳಿದೆ ಆಗಲೇ ಹೋಗೋದು ಬೇಡ ಕಣೆ, ಒಟ್ಟಿಗೆ ಲೀಗಲ್ ಕ್ಯಾಂಪ್ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ತಿಲ್ಲ. ಸೊ ಹೆಂಗೋ ಆಟ ಮಾಡಿ ಬಂದ್ವಿ. ಬಟ್ ನೇಚರು ನಮ್ಮ ಜೊತೆ ಕೈ ಹಿಡಿತಾ ಇಲ್ಲ, ಮಳೆ ಬರ್ತಿದೆ. ಸೊ ಹೋಗೋದಿ ತನಕ ಬಂದು ಮತ್ತೆ ರಿಟರ್ನ್ ಹೋಗ್ತಾಯಿದ್ದೀವಿ. ಸರಿ, ಅವರು ಡ್ರೈವಿಂಗ್ ಮಾಡ್ತಾಯಿದ್ದಾಳೆ. ನೋಡೋಣ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವೀಡಿಯೋದಲ್ಲಿ